ಪ್ರೀತಿಯ ವೀಕ್ಷಕರೇ, ಜ್ಞಾನಧಾರೆಗೆ ಸ್ವಾಗತ. ಇಂದು ನಾವು ಚಿಕ್ಕಬಳ್ಳಾಪುರದಿಂದ 1.5 ಕಿಲೋಮೀಟರ್ ದೂರದಲ್ಲಿರುವ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗಸ್ಥಳದ ರಂಗನಾಥ ಸ್ವಾಮಿ ದೇಗುಲದ ಪೂರ್ವ ಭಾಗದಲ್ಲಿರುವ ಚೋಳರು ನಿರ್ಮಿಸಿದ್ದರು ಎನ್ನಲಾಗುವ ಒಂದು ಕೆರೆಯ ರಂಗಧಾಮ ಕೆರೆಯ ವಿಹಂಗಮ ನೋಟವನ್ನು ಕಣ್ತುಂಬಿಕೊಳ್ಳೋಣ. ಸುಮಾರು 2 ವಾರಗಳ ಹಿಂದೆ ಚಿಕ್ಕಬಳ್ಳಾಪುರದ ಸುತ್ತಮುತ್ತಲಿನ ಬೆಟ್ಟಗಳ ತಪ್ಪಲಿನ ಪ್ರದೇಶದಲ್ಲಿ ಬಿದ್ದ ಭಾರೀ ಮಳೆಗೆ ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರಿಗೆ ಹೋಗುವ ರಸ್ತೆ ನೀರಿನಿಂದ ಬ್ಲಾಕ್ ಆಗಿತ್ತು. ವಾಹನ ಸವಾರರು ಪರದಾಡುವಂತಾಯಿತು. ಸುಮಾರು 3ರಿಂದ 4 ಅಡಿಗಳು ಅಷ್ಟು ಎತ್ತರದಲ್ಲಿ ನೀರು ಹರಿದಿದ್ದು, ಇಲ್ಲಿನ ಅಕ್ಕಪಕ್ಕದ ಬಡಾವಣೆಗಳು ನೀರಿನಿಂದ ತುಂಬಿ ಹೋಗಿದ್ದು ಈ ರಂಗಧಾಮ ಕೆರೆಯ ಕೋಡಿಯಿಂದಲೇ. ಇದು ರಂಗನಾಥ ಸ್ವಾಮಿ ದೇವಾಲಯ. ಇಲ್ಲಿ ಹೊಯ್ಸಳರು ಕಟ್ಟಿಸಿದ್ದರು ಎನ್ನಲಾಗುವ ಚಕ್ರತೀರ್ಥ. ಇದು ಚಕ್ರಾಕಾರವಾಗಿರ್ತಕ್ಕಂಥ ಒಂದು ಕಲ್ಯಾಣಿ. ನೋಡಲು ತುಂಬ ಸೊಗಸಾಗಿದ್ದು, ಈ ಕಲ್ಯಾಣಿಯನ್ನು ದೇವಸ್ಥಾನದ ಉಪಯೋಗಕ್ಕಾಗಿ ನೀರನ್ನು ಉಪಯೋಗಿಸಿಕೊಳ್ಳಲು ಕಟ್ಟಲಾಗಿರಬಹುದು. ಇದು ರಂಗಧಾಮ ಕೆರೆ. ರಂಗಧಾಮ ಕೆರೆ ಮತ್ತು ರಂಗಸ್ಥಳದ ಸುತ್ತಮುತ್ತಲಿನ ವಿಹಂಗಮ ನೋಟ ನೋಡಿ, ತುಂಬ ಸೊಗಸಾಗಿದೆ. ಅಲ್ಲಿ ಕಾಣಿಸ್ತಾ ಇರೋದು ಗೋಪುರ, ರಂಗನಾಥ ಸ್ವಾಮಿ ದೇವಾಲಯದ ಗೋಪುರ. ನೋಡಲು ತುಂಬ ಸೊಗಸಾದ ಸುಮನೋಹರವಾದ ದೃಶ್ಯ. ಚಿಕ್ಕಬಳ್ಳಾಪುರದ ನಂದಿಗಿರಿಯ ತಪ್ಪಲಿನಲ್ಲಿ ಸಾಕಷ್ಟು ದೃಶ್ಯಗಳು ನಮ್ಮ ಕಣ್ಮನವನ್ನು ಸೆಳೆಯುತ್ತವೆ. ಇದನ್ನು ಸವಿಯುವ ಮನಸ್ಸಿರಬೇಕಷ್ಟೆ. ಇಂತಹ ವಿಶೇಷವಾದ ಮಾಹಿತಿಯೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.